ರಾಜ್ಯ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ₹3, ಡೀಸೆಲ್ ಬೆಲೆ ₹3.50 ಹೆಚ್ಚಳ ಮಾಡಿದ್ದಾರೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಹೋರಾಟ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್ ಸೇರಿ ಶಾಸಕರು, ಪರಿಷತ್ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂತೆ ಬೆಲೆ ಏರಿಕೆ ಮಾಡಲಾಗಿದೆ. ಜನಸಾಮಾನ್ಯರ ಮೇಲೆ ಸರ್ಕಾರ ದ್ವೇಷ ಸಾಧಿಸ್ತಾ ಇದೆ ಅಂತ ಈಗ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂದು ಸಾಂಕೇತಿಕವಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಫ್ರೀಯಾಗಿ ಹಂಚಿ ಪ್ರತಿಭಟನೆ ಮಾಡಲಾಗುತ್ತೆ. ಬೆಲೆ ಇಳಿಕೆ ಮಾಡದೇ ಇದ್ರೆ ನಿರಂತರ ಹೋರಾಟದ ಎಚ್ಚರಿಕೆಯನ್ನ ಸಹ ನೀಡಲಾಗಿದೆ ಬಿಜೆಪಿಯಿಂದ. ಮುಂದಿನ ದಿನಗಳಲ್ಲಿ ರಸ್ತೆ ತಡೆ, ಸೈಕಲ್ ಜಾಥಾ, ಸಿಎಂ ಮನೆ ಮುತ್ತಿಗೆಗೆ ಪ್ಲಾನ್ ಮಾಡಲಾಗಿದೆ. ದರ ಏರಿಕೆ ಆದಾಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇತ್ತು. ಆದರೆ ಈ ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗಿಲ್ಲ. ಆದರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ನಾವಿವತ್ತು ರಾಯಚೂರು ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿದ್ದೇವೆ. ರಾಯಚೂರು ನಗರದಲ್ಲೂ ಕೂಡ 1 ಲೀಟರ್ ಪೆಟ್ರೋಲ್ಗೆ ₹102.76 ಇದೆ. ಡೀಸೆಲ್ ದರ ಬಂದ್ಬಿಟ್ಟು 1 ಲೀಟರ್ಗೆ ₹88.86 ಇದೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಗ್ಗೆ ವಾಹನ ಸವಾರರು ಏನಂತಾರೆ ಅನ್ನೋದನ್ನು ಕೇಳ್ತೀನಿ. ಖುದ್ದಾಗಿ ನನ್ನ ಜೊತೆ ಮಾತಾಡಲಿಕ್ಕೆ ವಾಹನ ಸವಾರಿದ್ದಾರೆ. ಸರ್, ಪೆಟ್ರೋಲ್ ಮತ್ತು ಡೀಸೆಲ್ ದರದ ತೆರಿಗೆಯನ್ನು ರಾಜ್ಯ ಸರ್ಕಾರ %4 ಏರಿಕೆ ಮಾಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಭಾಳ ಸಮಸ್ಯೆ ಐತೆ ಸರ್. ನೀವು ಪೆಟ್ರೋಲ್ ₹3 ಏರಿಸಿದ್ರೆ 1 ಲೀಟ್ರಿಗೆ ₹3 ಏರಿಸಿದ್ರೆ ಎಲ್ಲಿಗೆ ಹೋಗ್ಬೇಕು? ನಾವು ಡೈಲಿ ತಿರುಗಾಡ್ಬೇಕು. ನಾವು ಇದರಿಂದ ಭಾಳ ತೊಂದರೆ ಐತೆ. ರಾಜ್ಯ ಸರ್ಕಾರ ಏನಿಲ್ಲ, ಅವ್ರಿಗೆ ಓಟ್ ಬಂದಿಲ್ಲ, ಅದಕ್ಕಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ಯಾರ. ಓಕೆ, ಇನ್ನು ಬೇರೆ ಬೇರೆ ವಾಹನ ಸವಾರರು ನನ್ನ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ನಿನ್ನೆಗಿಂತಲೂ ಕೂಡ ₹3ಗೂ ಅಧಿಕ ಹೆಚ್ಚಿಗೆ ಆಗಿದೆ. ಇದ್ರ ಬಗ್ಗೆ ಏನಂತೀರಿ? ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಗ್ಯಾರಂಟಿಗಳು ಕೊಟ್ಟು ನಮ್ಮ ಜನರಿಗೆ ಈ ಥರ ವಸೂಲು ಮಾಡಕತ್ತಾರೆ. ಯಾವುದು ಪೆಟ್ರೋಲ್ ಆಗಲಿ ಅಥವಾ ಇದು ನಮ್ಮ ಟ್ಯಾಕ್ಸಿ ಆಗಲಿ ಈ ಥರ ವಸೂಲು ಮಾಡಕತ್ತಾರೆ. ದಯವಿಟ್ಟು ಇವೆಲ್ಲ ಕಡಿಮೆ ಮಾಡಬೇಕಾಗಿ ನಾನು ಅವರಲ್ಲಿ ಕೇಳ್ಕೊತೀನಿ ಸರ್. ಮತ್ತು ಈ ₹3 ₹4 ಜಾಸ್ತಿ ಮಾಡಿದ್ರೆ ಹೊಡ್ತಾ ಅಂದರೆ ಸ್ವಲ್ಪ 1 ಲೀಟ್ರಿಗೆ ₹3 ಜಾಸ್ತಿ ಅಂದರೆ ಆಟೋ ಪ್ರಾಬ್ಲಮ್ ಆಗತ್ತೆ ಸರ್ ಅವರಿಗೆ. ಬೇರೆ ಬೇರೆ ವಾಹನ ಸವಾರರು ಇದ್ದಾರೆ. ಸರ್, ಹೇಳ್ರಿ, ಏನು ಸಮಸ್ಯೆ ಆಗ್ತಾ ಇದೆ? ಆಟೋಗಳಿಗೆ ಎಲ್ಲ ಅವ್ರು ಏರಿಸ್ತಾರೆ. ಅವರು ಹೊಟ್ಟೆ ತಿಪ್ಪಲಲ್ಲ. ಇಲ್ಲಿ ಏರಿಸಿದ ತಕ್ಷಣ ಅವ್ರಿಗೆ ಹೆಂಗೆ ಪ್ಯಾಸೆಂಜರ್ಗೆ ಹೊಡೆತ ಬೀಳ್ತದಲ್ಲ ತಿರುಗಾಡೋದವ್ರಿಗೆ. ಮೇನ್ ಅನ್ನೋದು ಮಿಡಲ್ ಕ್ಲಾಸ್ ಅವ್ರಿಗೆ ತೊಂದರೆ ಆಗ್ತದೆ. ಇದು ಅವ್ರು ಫ್ರೀ ಕೊಡೋದು ಒಬ್ರಿಗೆ, ತಗೊಂಡೋದು 10 ಮಂದಿಗೆ ಈ ಅಮೌಂಟು ಮಾಡೋದು ಒಬ್ರಿಗೆ, ಮನೇದು ಒಬ್ರಿಗೆ ಮಾಡ್ತಾರೆ. ಒಬ್ರಿಗೆ ಮಾಡಿ ₹10 ತೊಗೊತಾರೆ. ಇವರು ₹1 ಮಾಡಿ ₹10 ತೊಗೊತಾರೆ. ಇದು ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ, ಏನಂತೀರಿ? ಇಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ನ ಕಿತ್ತೋಗಿ ಕೊಟ್ಬಿಡಬೇಕು. ಏನು ಆ ಗೌರ್ಮೆಂಟ್ ಮಾಡೋ ಟ್ಯಾಟಿಕ್ಸು, ಆ ಟೆಕ್ನಿಕ್ಸು ಅವೆಲ್ಲ ಉಪಯೋಗ ಇಲ್ಲ. ಈ ಜನರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಓಟ್ ಕೊಟ್ಟಿದ್ದಾರೆ. ಇದು ವಾಹನ ಸವಾರರ ಆಕ್ರೋಶದ ಮಾತುಗಳಾಗಿತ್ತು. ಯಾವಾಗ ರಾಜ್ಯ ಸರ್ಕಾರ ರಾಜ್ಯಪತ್ರ ಬಿಡುಗಡೆ ಮಾಡುತ್ತೋ ಆ ಬಿಡುಗಡೆ ಮಾಡಿದಂಥ ಪತ್ರವನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ನೋಟಿಸ್ ರೀತಿಯಲ್ಲಿ ಅಂಟಿಸಿ ಬೆರಳು ಮಾಡಿ ಈ ಒಂದು ರಾಜ್ಯ ಸರ್ಕಾರದ ತೆರಿಗೆ ಏರಿಕೆ ಕುರಿತಂತೆ ತೋರಿಸುವಂಥ ಪ್ರಕ್ರಿಯೆ ರಾಯಚೂರು ಜಿಲ್ಲೆಯಾದ್ಯಂತ ನಡೀತಾ ಇದೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.